ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಜೂನಿಯರ್ ಕಾಲೇಜ್ ಮೈದಾನದ ಬಸ್ ಸ್ಟ್ಯಾಂಡ್ ಹತ್ತಿರ ದಿವಂಗತ ಶಾಂತವೀರ ಗಡದ್ ಮಠದ ವೇದಿಕೆ ಮುಖಾಂತರ ಜೂನ್ 21 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಯೋಗವು ಭಾರತದ ಪ್ರಾಚೀನ ಸಂಸ್ಕೃತಿ ಅಮೂಲ್ಯವಾದುದು ಕೊಡುಗೆಯಾಗಿದೆ. ಇದು ದೇಹ, ಮನಸ್ಸು ಮತ್ತು ಅತ್ಯಂತ ಸಮತೋಲನವನ್ನು ಕಾಪಾಡುವ ಒಂದು ಶ್ರೇಷ್ಠವಾದ ಜೀವನ ಪದ್ಧತಿಯಾಗಿದೆ. ಯೋಗದ ಮಾಡುವುದರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ, ಜೊತೆಗೆ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಯೋಗವನ್ನು ಮಹತ್ವವನ್ನು ಜಗತ್ತಾದ್ಯಂತ ಪರಿಚಯಿಸಲು ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಪರನ ಮನವಳ್ಳಿ ನಿಕಟಪೂರ್ವ ಶಾಸಕರು ಗಂಗಾವತಿ, ಶಿವರಾಮಗೌಡರು ಮಾಜಿ ಸಂಸದರು, ಶ್ರೀಮತಿ ವಸಂತಕುಮಾರಿ ಮಾನ್ಯ ತಹಶೀಲ್ದಾರ್, ನಗರಸಭೆ ಆಯುಕ್ತರಾದ ಇರುಪಕ್ಷಪ್ಪ ಮೂರ್ತಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀರಾಮ್ ರೆಡ್ಡಿ, ಬಿಒ ಶ್ರೀ ನಟೇಶ್, ಡಾಕ್ಟರ್ ಈಶ್ವರ ಸವಡಿ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಸ್ಪತ್ರೆ ಗಂಗಾವತಿ, ಸೋಮನಾಥ ಪಟ್ಟಣಶೆಟ್ಟಿ ವಕೀಲರು, ಗೌರವ ಕಾನೂನು ಸಲಹೆಗಾರರು, ಮನೋರಗೌಡ ಯುವ ಮುಖಂಡರು, ಬಿಜೆಪಿ, ಎಸ್ಪಿ ಅಂದ್ರಾಳ್, ಪತಂಜಲಿ ಯೋಗ ಸಮಿತಿ ರಾಜ್ಯ ಸದಸ್ಯರು, ರಘುನಾಥ್ ಪವಾರ್, ಆರ್ಟ್ ಆಫ್ ಲಿವಿಂಗ್ ಮೆಂಬರ್ ಸಂಚಾಲಕರು, ನೂಲಿ ಮಲ್ಲಿಕಾರ್ಜುನ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರು, ನಾರಾಯಣ ಒಗ್ಗ ಪಿರಮಿಡ್ PSS ಎಂ ಧ್ಯಾನ ಕೇಂದ್ರ ಗಂಗಾವತಿ ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಂತರ 45 ನಿಮಿಷ ಯೋಗಾಸನ ಪ್ರಾರಂಭಗೊಂಡಿತು. ಯೋಗಾಭ್ಯಾಸವು ನಮ್ಮ ದೇಹವನ್ನು ಸದೃಢವಾಗಿರುತ್ತದೆ ಮತ್ತು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ. ಪ್ರಾಣಾಯಾಮ, ಜ್ಞಾನ ಮತ್ತು ವಿವಿಧ ಆಸನಗಳ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಯೋಗ ಅತ್ಯಂತ ಉಪಯುಕ್ತವಾಗಿದೆ, ಏಕೆಂದರೆ ಇದು ಏಕಾಗ್ರತೆ ಹೆಚ್ಚಿಸಿ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಯೋಗಕ್ಕೆ ಮೀಸಲಿಟ್ಟರೆ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಮನಸ್ಸು ಸಂತೋಷದಿಂದಿರುತ್ತದೆ. ಇದೀಗ ವೇಗ ಜೀವನದಲ್ಲಿ ಯೋಗ ಅಗತ್ಯ ಇನ್ನಷ್ಟು ಹೆಚ್ಚಿಸುತ್ತದೆ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರು ಯೋಗವನ್ನು ತಮ್ಮ ದಿನಚರಿ ಭಾಗವಹಿಸಿಕೊಳ್ಳಬೇಕೆಂತೇಳಿ ಶಾಲೆ ಕಾಲೇಜುಗಳು ಮತ್ತು ಸಮಾಜದ ಯೋಗ ಬಗ್ಗೆ ಇನ್ನೊಂದು ಕೈ ನೇರವಾಗಿ ಗತಿ ಸಕ್ರಿ ಸಂಚಾರ ನಿಧಾನವಾಗಿ ಮುಸುಕುವಂತಹ ಮಾರ್ಗ, ಹಾಗೆ ಒಂದು ಕೈ ಬಲಭುಜದ ಮೇಲೆ, ಇನ್ನೊಂದು ಕೈ ನೇರವಾಗಿ ಹಾಗೆ ಮುಸು ಬಿಡುವ ಮಧ್ಯ, ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ಮಧ್ಯ ಬಲಕ್ಕೆ ಹಾಗೆ ಮುಸು ಬಿಡುವ ಮಧ್ಯ, ಹಾಗೆ ಮತ್ತು ಸಲ ಎಡಕ್ಕೆ ಪುನಃ ವಾಪಸ್ಸಾಗಿ ಈಗ ಸೇವೆಯನ್ನು ಗಮನಿಸಿ. ನಾವು ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನವರು ಶ್ರೀಯುತರಿಗೆ ಸುಮಾರು 67ಕ್ಕಿಂತ ಹೆಚ್ಚಿನ ಬ್ಯಾಚ್ಗಳ ಒಂದು ಸುದರ್ಶನ ಕ್ರಿಯೆ ಎಲ್ಲ ನಗರಸಭೆಯ ಸಿಬ್ಬಂದಿ ಹಾಗೂ ಎಲ್ಲ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ಫೂರ್ತಿ ಮೆಡಿಕಲ್ ಆಯುರ್ವೇದಿಕ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಇದೀಗ ಭಾರತ ಮಾತೆಯ ಭಾವಚಿತ್ರಕ್ಕೆ ಸನ್ಮಾನ್ಯ ಶಾಸಕರು, ನಿಕಟಪೂರ್ವ ಶಾಸಕರು, ನಿಕಟಪೂರ್ವ ಲೋಕಸಭಾ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯಮಾನ್ಯರಿಂದ ಪುಷ್ಪ ಸಮರ್ಪಣೆ ನೆರವೇರ್ತಾ ಇದೆ. ಈಗ ಮುಂದಿನ ಆಸನ ವೃಕ್ಷಾಸನ. ವೃಕ್ಷ ಅಂದ್ರೆ ಗಿಡ. ಎಡಪಾದವನ್ನು ತಗೊಂಡು ಬಲತೊಡೆಯ ಮೇಲಿಡಿ. ಎಡಪಾದವನ್ನು ತಗೊಂಡು ಬಲತೊಡೆಯ ಮೇಲಿಡಿ. ಕೈಗಳು ಭುಜಕ್ಕೆ ಸಮಾನ. ಸ್ಟ್ರೈಟ್ ಮೇಲೆ ಹೋಗಿ
ನಮಸ್ಕಾರ ಸ್ಥಿತಿಯಲ್ಲಿ ಎರಡು ಹಸ್ತಗಳನ್ನು ಒಂದಕ್ಕೊಂದು ಸೇರಿಸಿ ವೃಕ್ಷಾಸನ. ಹೊಟ್ಟೆ ಹೊಡೆದು ಹೋಗಿ ಉಸಿರಾಟದ ಸಮಸ್ಥಿತಿಯಲ್ಲಿ ಈಗ ನಿಧಾನವಾಗಿ ಕೈಗಳು ಯಥಾಸ್ಥಿತಿ ಸಮಸ್ಥಿತಿ. ಈಗ ಇನ್ನೊಂದು ಬದಿಯಲ್ಲಿ ಬಲಗಾಲದ ಪಾದವನ್ನು ತಗೊಂಡು ತೊಡೆಯ ಮೇಲ್ಭಾಗದಲ್ಲಿ ನಿಧಾನವಾಗಿ ಕೈಗಳು ಭುಜಕ್ಕೆ ಸಮಾನ ಅಂತ ಹೇಳಿ ತ್ರಿಕೋಣ ಆಸನ. ಎಲ್ಲರೂ ಮಾಡಿ, ಎಲ್ಲರೂ ನಿಮ್ಮ ಬಲಕ್ಕೆ ಮಾಡಿ, ಎಲ್ಲರೂ ನಿಮ್ಮ ಬಲಕ್ಕೆ ಮಾಡಿ. ಎಲ್ಲರೂ ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ನಿಧಾನವಾಗಿ ಮತ್ತೆ ಸಮಸ್ಥಿತಿಗೆ ಬನ್ನಿ. ಈಗ ಎಡಪಾದವನ್ನ ಎಡಗಡೆ, ಬಲಪಾದ ಮುಂದುಗಡೆ ಇರಲಿ. ನಿಧಾನವಾಗಿ ಮತ್ತೆ ಎಡಗೈಯನ್ನು ಜರಿಸ್ತಾ ಕೆಳಗೆ ಬನ್ನಿ. ಮೇಲೆ ಕೈ ನೋಡ್ತಾ ತ್ರಿಕೋಣಾಸನ. ಮೇಲೆ ಕೈ ಭುಜಕ್ಕೆ ಸಮಾನಾಂತರ ಇರಲಿ. ಭಾರತದ ಪ್ರಸ್ತಾವನೆ ಮೇರೆಗೆ ವಿಶ್ವಸಂಸ್ಥೆಯು 2014ರಲ್ಲಿ ಅಂಗೀಕರಿಸಿ ವಿಶ್ವಕ್ಕೆ ಕೊಡುಗೆ ನೀಡಿದ ಭಾರತದ ಹೆಮ್ಮೆಯನ್ನು ತ್ಯಾಗಿಸುವಂತಹ ದಿನ ಜೂನ್ 21. ಇದೀಗ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆಯ ಕಾರ್ಯಕ್ರಮ ಇವರಿಂದ ಶಂಕನಾದ ನಡೆದಿದೆ. ಇದೀಗ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನ ಸದಾನಂದ ಸೇಠರನ್ನು ಯೋಗ ಗೀತೆಯನ್ನ ಆಲಿಸಿದಂತೆ ಕೇಳಿದ್ದೇನೆ. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾನ್ಯ ಶ್ರೀ ಮನೋಹರ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ತಾರೆ. ಯೋಗದ ಧ್ಯಾನಗಳು ಸಂಸ್ಕೃತದ ಪುಷ್ಪ ಸಮರ್ಪಣೆ ಅವರನ್ನ ಸ್ಮರಿಸುವ ನಿಟ್ಟಿನಲ್ಲಿ ಈ ದಿನ ಯೋಗ ದಿನಾಚರಣೆಯ ಈ ಒಂದು ವೇದಿಕೆಗೆ ಈ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನದ ಮೂಲಕ ಆರಂಭಿಸಿದಂತಹ ನಮ್ಮ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಗಾಲಿ ಜನಾರ್ದನ್ ಸಾಹೇಬರು ತಮ್ಮ ಉದ್ಘಾಟನೆ ನುಡಿಗಳನ್ನ ಅರ್ಪಿಸಬೇಕಂತೆ ಮಾನ್ಯವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮುಖದಲ್ಲಿ ನಗುವಿಗೆ ತುಂಬಿರಲಿ, ಬ್ಯೂಟಿಫುಲ್. ಎಲ್ಲರೂ ಗಂಟು ಮುಖ ಕೂತ್ಕೊಂಡ್ಬಿಡ್ರಿ, ಕುತ್ಕೋಬಾರ್ದು. ನಗುತ್ತಾ ಖುಷಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ 45 ನಿಮಿಷಗಳ ಕಾಲ ನಡೀತದೆ. ಈಗ ಮುಂದಿನ ಆಸನ ಬದ್ಧಾಸನ. ಎರಡೂ ಹಸ್ತಗಳನ್ನು ಪಾದಗಳನ್ನು ಮುಂದಕ್ಕೆ ಶರೀರದ ಕಡೆ ತಗೊಳ್ಳಿ. ಹಸ್ತಗಳನ್ನ ಹೋಲ್ಡ್ ಮಾಡಿ ನೇರವಾಗಿ ಕೂತ್ಕೊಂಡು, ಯಾಕೋ ಬಟರ್ಫ್ಲೈ ಮಾಡಬೇಡಿ. ಬದ್ಧಾಸನ, ಭದ್ರವಾಗಿರ್ಲಿಕ್ಕೆ, ನಮ್ಮ ಶರೀರವನ್ನ ಭದ್ರವಾಗಿಡ್ಲಿಕ್ಕೆ, ಸ್ಥಿರವಾಗಿಡ್ಲಿಕ್ಕೆ ಬದ್ಧಾಸನ. ನೇರವಾಗಿ ಕೂತ್ಕೊಳ್ಳಿ, ದೃಷ್ಟಿ ನೇರವಾಗಿರಲಿ, ಉಸಿರಾಟ ಸಮಾನಾಂತರವಾಗಿರಲಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಯಾರು ಮೂವ್ಮೆಂಟ್ ಮಾಡಬೇಡಿ. ಕೆಲವು ಜನ ಕಾಲಗಳನ್ನ ಮೂವ್ಮೆಂಟ್ ಮಾಡ್ತಾರೆ, ಮಾಡಬೇಡಿ. ಓಕೆ. ಈಗ ಮುಂದಿನ ಆಸನ ಬಲಪಾದವನ್ನ ಹಿಂದಕ್ಕೆ ತಗೊಳ್ಳಿ, ಎಡಪಾದವನ್ನು ಹಿಂದಕ್ಕೆ ತಗೊಂಡು ವಜ್ರಾಸನ. ಎರಡು ಹಸ್ತಗಳನ್ನ ಮಂಡೆ ಮೇಲೆ ಇಟ್ಕೊಳ್ಳಿ, ಬೆನ್ನು ಕಟ್ಟು ನೇರವಾಗಿರಲಿ. ಶಾಸಕರು ಹಾಗೂ ವೇದಿಕೆಯ ಸರ್ವ ಗಣ್ಯಮಾನ್ಯರಿಂದ ಗಂಗಾವತಿಯ ಎಲ್ಲ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ಆರ್ಟ್ ಆಫ್ ಲಿವಿಂಗ್ನಿಂದ ಮಹತ್ವದ ಸುದರ್ಶನ ಕ್ರಿಯೆಯ ತರಬೇತಿ ಕಾರ್ಯಾಗಾರ ದಿನಾಂಕ 29 ಆರಂಭಗೊಳ್ಳುವ ನಿಟ್ಟಿನಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನ ಸನ್ಮಾನ್ಯ ಶಾಸಕರು, ನಿಕಟಪೂರ್ವ ಶಾಸಕರು ಹಾಗೂ ಎಲ್ಲ ಗಣ್ಯಮಾನ್ಯರಿದ್ದೇವೆ. ಸೊ ಈ ವರ್ಷ ಶ್ರೀ ಶಿವಶಾಂತ ವೀರ ಸ್ವಾಮಿ ಗಂಗವರ್ ಲಿಂಗೈಕ್ಯ ಅವರಿಗೆ ಮರಣೋತ್ತರವಾಗಿ ಯೋಗಶ್ರೀ ಅವಾರ್ಡ್ 2026 ನೀಡಲಿಕ್ಕೆ ನಮಗೆ ಬಹಳ ಹರ್ಷ ಅನ್ನಿಸ್ತಾ ಇದೆ. ಶ್ರೀ 1968ರಲ್ಲಿ
ಕೊಪ್ಪಳದ ಬಹದ್ದೂರ್ ಬಂಡಿ ಗ್ರಾಮೀಣ ಭಾಗದಲ್ಲಿ ಕೆಳಗಿಳಿಸಿ ಸರ್ ಅವಾರ್ಡ್ ಕೆಳಗಿಳಿಸಿ ಸರ್ ಅವಾರ್ಡ್ ಸ್ವಲ್ಪ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಅನೇಕ ಕಷ್ಟದ ಅನುಭವವನ್ನು ಕಂಡು 1900 ಚಾಲನಾ ಕ್ರಿಯೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಬೇರೆ ಬೇರೆ ಕತ್ತಿನ ಸಮಸ್ಯೆಗಳಿಗೆ ರಾಮಬಾಣ. ಈಗ ಸ್ಕಂದನ್ ಶೋಲ್ಡರ್ ಸ್ಟ್ರೆಚಿಂಗ್. ನಿಧಾನವಾಗಿ ಕೈಯನ್ನು ಮೇಲೆ ಕೊಯ್ದು ಕೈಗಳು ಒಂದಕ್ಕೊಂದು ತಾಗದಿರಲಿ, ಹಸ್ತಗಳು ಹೊರಮುಖ ಇರಲಿ, ನೇರವಾಗಿರಲಿ, ಹೊಟ್ಟೆ ಒಳಗಿರಲಿ, ಉಸಿರಾಟ ಸಮಸ್ಥಿತಿಯಲ್ಲಿ. ನಿಧಾನವಾಗಿ ಉಸಿರು ಬಿಡ್ತಾ ಕೇಳುತ್ತೆ. ಇದು ಇನ್ನೊಂದು ಬಾರಿ ರಿಪೀಟ್ ಮಾಡೋಣ. ಉಸಿರು ತಗೊಳ್ಳುವ ಮೇಲೆ ಹಸ್ತಗಳು ಹೊರಮುಖ ಇರಲಿ, ಉಸಿರಾಟ ಹಾಗೆ ನಡೀತಿರಲಿ. ನಿಧಾನವಾಗಿ ಉಸಿರು ಬಿಡ್ತಾ ಕೇಳುತ್ತೆ. ಈ ಮಾಡೋಣ ಸ್ಕಂದ ಚಕ್ರ. ನಿಧಾನವಾಗಿ ಮತ್ತೆ ಕೈಗಳು ಭುಜಕ್ಕೆ ತೋಳು ಬೆರಳನ್ನ ಹೆಬ್ಬೆರಳಿಗೆ ಅದು ಮೊತ್ತ ಧ್ಯಾನ ಮುದ್ರೆಯೊಂದಿಗೆ 1 ನಿಮಿಷದ ಮೌನದೊಂದಿಗೆ ಆರಂಭ ಮಾಡೋಣ. ಈಗ ಪ್ರೇಯರ್ ಆರಂಭ ಆಗುತ್ತೆ. ಎಲ್ಲರೂ ಸಾಮೂಹಿಕವಾಗಿ ಪ್ರೇಯರ್ ಅನ್ನು ಹೇಳ್ಬೇಕು. ತಡ್ರಿ ನಿಧಾನವಾಗಿ ಕರುಳನ್ನ ಓಪನ್ ಮಾಡಿ ಮೂತಿನ ರಿಲೀಸ್ ಮಾಡಿ ಎರಡೂ ಕೈಗಳನ್ನ ಮೇಲೆ ಕೊಯ್ದು ಚೆನ್ನಾಗಿ ಎರಡೂ ಹಸ್ತಗಳನ್ನು ಸ್ಪರ್ಶಿಸಿ ಕೈಯ ಮೇಲೆ ಮುಖದ ಮೇಲೆ ಲೇಪಿಸಿಕೊಳ್ಳಿ. ಈಗ ನಿಧಾನವಾಗಿ ಕೈಗಳ ಸಾಯಿದರೆ ಆರಾಮ್ಸಿ ಎತ್ಕೊಳ್ತೀವಿ. ಸ್ವಲ್ಪ ಕಡಿಮೆ. ಸ್ವಲ್ಪ ಈಗ ಮೊದಲ ಹಂತದ ಪ್ರೋಟೋಕಾಲ್ ಚಾಲನಾ ಕ್ರಿಯೆಗಳು. ಮೊದಲಿಗೆ ಕಾಲಿನಲ್ಲಿ ಸ್ವಲ್ಪ ಅಂತರ ಇರಲಿ, ಕೈಗಳೆರಡು ಸೊಂಟದ ಮೇಲೆ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಕತ್ತಿಗೆ ಸಂಬಂಧಿರುವಂತ ಸೂಕ್ಷ್ಮವನ್ನು ಮಾಡೋಣ. ಉಸಿರು ತಗೊಳ್ತಾ ಹಿಂದಕ್ಕೆ, ಹಾಗೆ ಉಸಿರು ಬಿಡ್ತಾ ಮುಂದಕ್ಕೆ, ಇನ್ನೊಂದು ಬಾರಿ ಉಸಿರು ತಗೊಳ್ತಾ ಹಿಂದಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ, ಹಾಗೆ ಸಮಸ್ಥಿತಿ ಬನ್ನಿ. ಈಗ ಕತ್ತನ್ನ ಬಲಭುಜದ ಮೇಲೆ ದೇಹಕ್ಕೆ, ಮನಸ್ಸಿಗೆ ಮತ್ತು ನಮ್ಮ ಆತ್ಮಕ್ಕೆ ಮೂರಕ್ಕೂ ಸಂಬಂಧಪಟ್ಟು ಇವತ್ತು ಆಧ್ಯಾತ್ಮಿಕವಾಗಿ ನಾವು
ಒಂದು ಶಾಂತ ರೀತಿಯಿಂದ ನಮ್ಮ ಕೆಲಸಗಳಲ್ಲಿ ಏಕಾಗ್ರತೆಯಿಂದ ಒಳ್ಳೆ ಒಂದು ಹಾದಿಯಲ್ಲಿ ಒಳ್ಳೆ ಆರೋಗ್ಯಕರವಾದ ಜೀವನವನ್ನ ನಡೆಸೋದಕ್ಕೆ ಯೋಗ ಬಹಳಷ್ಟು ಮುಖ್ಯ ಅನ್ನೋದನ್ನ ಇಡೀ ವಿಶ್ವಕ್ಕೆ ಇವತ್ತು ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವಕ್ಕೆ ಇವತ್ತು ಯೋಗವನ್ನ ಪರಿಚಯ ಮಾಡಿಸೋದ್ರ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ ಅಂತಂದ್ರೆ ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಯೋಗ ಗುರುಗಳು ಯಾರು ಅಂದ್ರೆ ನಮ್ಮ ಕರ್ನಾಟಕ ಮೂಲದ ಬೆಂಗಳೂರು ನಗರದ KCS ಆಶ್ರಮದ ನಾಗೇಂದ್ರ ಗುರೂಜಿಯವರು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವತ್ತು ಇಡೀ ನಮ್ಮ ವಿಶ್ವಕ್ಕೆ ದೊಡ್ಡ ಅಂತ ಕರೆಯುವಂತ ಅಮೆರಿಕ ದೇಶದಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಟೈಮ್ಸ್ ಸ್ಕ್ವೇರ್ ಅಲ್ಲಿ ಇವತ್ತು ನಾಗೇಂದ್ರ ಗುರೂಜಿಯವರು ಅಲ್ಲಿ ಅಮೆರಿಕದ ಜೊತೆಯಲ್ಲಿ ಯೋಗ ಆಚರಣೆ ಮಾಡ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಈಗಾಗಲೇ ಮಾನ್ಯ ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ. ಜೊತೆಗೆ ಪ್ರತಿಯೊಬ್ಬರಿಗೂ ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ಸಹಿತ ಯೋಗದಲ್ಲಿ ಭಾಗವಹಿಸುವಂತ ಒಂದು ಏನು ಸಲಹೆಯನ್ನು ನೀಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡುವಂತಹ ಒಂದು ಕಾರ್ಯವನ್ನ ನಮ್ಮ ಗಂಗಾವತಿ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಪೂಜ್ಯರಾದಂತಹ ಲಿಂಗೈಕ್ಯ ಶಾಂತಿವಿನಯ ಗಂಧರ್ವರು ಹೆಚ್ಚಿನ ರೀತಿಯಲ್ಲಿ ತಮ್ಮ ಯೋಗ ಪಟುಗಳನ್ನು ತಯಾರು ಮಾಡುವಂತ ಕಾರ್ಯ, ಜೊತೆಗೆ ಮುಖ್ಯವಾಗಿ ನನಗೂ ಸಹಿತ ಯೋಗದ ಒಂದು ಮಾಹಿತಿಯನ್ನು ನೀಡಿದವರು, ನನಗೆ ಯೋಗ ಮಾಡಲಿಕ್ಕೆ ಕಲಿಸಿದವರು ಲಿಂಗೈಕ್ಯ ಶಾಂತವಿನಯ ಗಂಧರ್ವರು ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಳಬೇಕು. ನಾವು ಅರ್ಥ ನಿಲ್ಲಿಸ್ತೀವಿ, ಇನ್ನೊಬ್ಬರಿಗೂ ಹೇಳಕ್ ಹೋಗಲ್ಲ. ಆದ್ರೆ ಹೇಳಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ನಮ್ಮಲ್ಲಿ ಕೊರತೆ ಆಗಿದೆ ಅನ್ನೋ ಮಾತು ಹೇಳ್ಬೇಕಾಗಿತ್ತು. ಇವತ್ತು ನಾವು ವಿಶ್ವಕ್ಕೆ ಪರಿಚಯ ಮಾಡಿದ್ದೀವಿ, ಆದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಯೋಗದ ಬಗ್ಗೆ ಹೇಳ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ಮನೆಯ ಮಕ್ಕಳಿಗೆ ಯೋಗದ ಬಗ್ಗೆ ಹೇಳ್ಬೇಕಾಗಿದೆ. ಮಕ್ಕಳಾದವರು ಕೂಡ ನಿರಂತರವಾಗಿ ಯೋಗದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ತಮ್ಮ ಪೋಷಕರಿಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ಮೂಡಿಸತಕ್ಕಂಥ ಕೆಲಸಗಳನ್ನು ಮಾಡಿ ಯೋಗದಿಂದ ಲಾಭವನ್ನು ಪಡೆಯಲಿ ಎಂಬ ಮಾತು ಮಾತಾಡಿ ಎಲ್ಲರೂ ಇವತ್ತು ನಮ್ಮ ಆರೋಗ್ಯದ ಕಡೆ ಅಟ್ಲೀಸ್ಟ್ 40 ನಿಮಿಷ ಬೆಳಗಿನ ಜಾವ ಆತ್ಮ ಮತ್ತು ಇಂದ್ರಿಯ ಮತ್ತು ತಮ್ಮ ಏನು ಮನಸ್ಸು, ಇವು 3 ಹತೋಟಿಗಿಡ್ಬೇಕಂತಂತೆ ಹೇಳಿದ್ರೆ, ಇವು ಹತೋಟಿಯಲ್ಲಿದ್ರೆ ನಿಮ್ಮ ಆರೋಗ್ಯ, ಮುಖ್ಯವಾಗಿ ನಿಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಟೈಮ್ ಸಿಗೋದು ಜೀವನದಲ್ಲಿ ಟೈಮ್ ಸಿಗೋದು ದಿನಕ್ಕೆ 24 ತಾಸು. ನಮ್ಮ 24 ತಾಸು ಆಕ್ಟಿವ್ ಆಗಿ ಇರಬೇಕು ಅಂದ್ರೆ ನಾವು 1 ತಾಸು ಪ್ರತಿನಿತ್ಯ ನೀವು ಯೋಗ ಮಾಡಬೇಕು. ಯೋಗ 1 ತಾಸು ನಾವು ಮಾಡಿದರೆ ನಮಗೆ 23 ತಾಸು ನಮಗೆ ದೇಹ ನಮ್ಗೆ ಸಾಥ್ ಕೊಡ್ತದೆ. ಅದಕ್ಕಾಗಿ ತಾವೆಲ್ಲರೂ ಪ್ರತಿದಿನ ಯೋಗ ಮಾಡಿ, ಯಾವುದೇ ರೀತಿಯಿಂದ ನಾವು ಹೇಳ್ತೇವೆ, ನಾವು ವಾಕ್ ಮಾಡ್ತೀವಿ, ಪ್ರತಿನಿತ್ಯ ನಾನು ಬಿಡೋದಿಲ್ಲ ಒಂದು ಅಂತ ಹೇಳ್ತಾರೆ, ತಪ್ಪಿಸೋದಲ್ಲ ಅಂತಂದ್ರೆ. ಆದರೆ ವಾಕ್ ಮಾಡೋದು, ಜಿಮ್ ಹೋಗೋದು ಇವೆಲ್ಲ ಹಾರ್ಡ್ವೇರ್. ಇಂಟರ್ನಲ್ ನಾವು ಆರೋಗ್ಯವಾಗಿರ್ಬೇಕಾದ್ರೆ ಸಾಫ್ಟ್ವೇರ್ ಚೆನ್ನಾಗಿರ್ಬೇಕು. ಸಾಫ್ಟ್ವೇರ್ ಚೆನ್ನಾಗಿರ್ಬೇಕಂತಂದ್ರೆ ನಾವು ಪ್ರಾಣಾಯಾಮ ಪ್ರತಿನಿತ್ಯ ಮಾಡಿದಲ್ಲಿ ಮಾತ್ರ ಒಳಗಿನ ಸಿಸ್ಟಮ್ಸ್ ನಮಗೆ ಆಕ್ಟಿವ್ ಆಗಿರ್ತಾವೆ, ನಾವು ಆರೋಗ್ಯವಾಗಿರ್ತೇವೆ.